ಅವನು ಯಾವನೋ ಮುಲ್ಲಾ ಒಬ್ಬ ವಿಡಿಯೋ ಮಾಡಿದ. ಆ ಮುಲ್ಲಾನ ವಿಡಿಯೋಕ್ಕೆ ಲೈಕ್ ಕೊಟ್ಟವ್ರು ಯಾರು? ಮುಲ್ಲಾಗಳಲ್ಲ, ನಾವುಗಳೇ ಲೈಕ್ ಕೊಟ್ಟಿದ್ದು. ಅವನು ವಿಡಿಯೋನ ಫಾರ್ವರ್ಡ್ ಮಾಡಿದ್ ನಾವೇ. ನನಗೀಗ ಬರಬೇಕಾದ್ರೆ ಒಬ್ಬ ಆಕ್ಟರ್ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ಸರ್ ಇಂಥ ಒಬ್ಬ ಆಕ್ಟ್ರೆಸ್ಸು ಆ ಮುಲ್ಲಾನ ವಿಡಿಯೋಗಳನ್ನ ಪ್ರತಿನಿತ್ಯ ತನ್ನ ಸ್ಟೋರಿಯಲ್ಲಿ ಇಡ್ತಾಳೆ. ಯಾರಾಕೆ? ನಮ್ಮವ್ರೆ. ನಾನು ಕೇಳಿದೆ, ಈಗೇನ್ ಮಾಡ್ತಿದ್ದಾರೆ? ಈಗ ಇದ್ರ ಪರವಾಗಿ ಮಾತನಾಡೋದಂತೂ ಇಲ್ಲ, ಅವನು ಪರವಾಗಿ ಇಲ್ಲ, ಅಷ್ಟೇ ನ್ಯೂಟ್ರಲ್. ಈಗ ನ್ಯೂಟ್ರಲ್. ಸತ್ಯ ಹೊರಗೆ ಬಂದಾಗ ನ್ಯೂಟ್ರಲ್, ಸುಳ್ಳಿನ ವಿಚಾರ ಇದ್ದಾಗ ಪರವಾಗಿರೋದು. ಇದು ನಮ್ಮ ಯೋಗ್ಯತೆನಾ? ಮಿತ್ರ, ಇವತ್ತು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳದೆ ಹೋದ್ರೆ ಬಹಳ ಕಷ್ಟ ಇದೆ. ಇದು ಇವತ್ತಿನ ನೆನ್ನೆಯ ಘಟನೆ ಅಲ್ಲ. ನಾನು ಬಹಳ ಸಂಗತಿಗಳು ನಿಮ್ಮ ಜೊತೆ ಈ ವಿಚಾರಕ್ಕೋಸ್ಕರ ಹಂಚಿಕೊಳ್ಬೇಕು. ಸದ್ಗುರುವಿನ ಮೇಲೆ ಅಟ್ಯಾಕ್ ಆಯಿತು. ತುಂಬ ಜನ ಅಟ್ಯಾಕ್ ಆಯಿತು ಅಂತ ಮಾತನಾಡಿದರು. ಏನು ಅಟ್ಯಾಕ್ ಆಯಿತು ಅಂತ ಯಾರೂ ಹೇಳ್ತಿಲ್ಲ. ಸದ್ಗುರು ಒಬ್ಬ ಯೋಗ ಗುರುವಾಗಿದ್ದಾಗ, ಸದ್ಗುರು ಸ್ವಲ್ಪ ದೊಡ್ಡ ಆಶ್ರಮವನ್ನೆಲ್ಲ ಕಟ್ಟಿದಾಗ ಒಂದು ಇಂಗ್ಲಿಷ್ ಪತ್ರಿಕೆ ಏನು ಬರೀತು ಗೊತ್ತಾ? ಸದ್ಗುರು ಆಶ್ರಮಕ್ಕೆ ಹೋಗಿ ಯಾರು ಯೋಗದಲ್ಲಿ ಭಾಗಿಯಾಗ್ತಾರೋ ಸದ್ಗುರು ಅವ್ರ ಕಿಡ್ನಿ ಕದೀತಾರೆ ಎಂದು. ಅವರು ಮಲ್ಕೊಂಡಿರ್ತಾರೆ, ಅವರು ನಿದ್ದೆಯಲ್ಲಿರುವಾಗ ಅರಿವಳಿಕೆ ಮದ್ದು ಕೊಟ್ಟು ಕಿಡ್ನಿ ಕದೀತಾರೆ ಅಂತ. ಆ ಪತ್ರಿಕೆಯ ಆಧಾರವಾಗಿ ಇಟ್ಕೊಂಡು ಇಲ್ಲಿನ ಕೆಲವು ಪತ್ರಕರ್ತರು ಬಂದು ಕೇಳಿದ್ರು, ಸದ್ಗುರುಗಳೇ ನೀವು ಕಿಡ್ನಿ ಕದೀತೀರಾ ಅಂತ ಹೇಳ್ತಾರೆ, ಎಕ್ಸ್ಪೋರ್ಟ್ ಮಾಡ್ತೀರಾ ಅದನ್ನ? ಸದ್ಗುರು ಏನು ಉತ್ತರ ಕೊಟ್ಟರು ಗೊತ್ತಾ? ನಂಗೆ ಅದಕ್ಕೆ ಬಹಳ ಇಷ್ಟ ಆಗ್ತಾರೋ ಅವ್ರು ಹೇಳಿದ್ರು, ಇಲ್ಲ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕಿಡ್ನಿಗಳು ಸಾಕಾಗೋದಿಲ್ಲ, ಇನ್ನು ಎಕ್ಸ್ಪೋರ್ಟ್ ಯಾವಾಗ ಮಾಡಲಿ, ಅದಕ್ಕೆ ನಾನು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಸದ್ಗುರು ಮಾತ್ರ ಹೇಳ್ಬೋದಾಗಿರುವಂತ ಮಾತದು. ಸದ್ಗುರು ಅದಕ್ಕೆ ಸದ್ಗುರು ಬಗ್ಗಲಿಲ್ಲ. ಜನ ಅವ್ರು ಹೇಳ್ತಾರೆ, ನನ್ನ ಆಶ್ರಮಕ್ಕೆ ಹಾಲು ಕೊಡುವವನು ಕೂಡ ಒಂದು ಕಾಲದಲ್ಲಿ ಬರ್ತಿರ್ಲಿಲ್ಲ, ದೂರದಲ್ಲಿ ನಿಂತ್ಕೊಂಡು ಹಾಲು ಕೊಟ್ಟು ಹೋಗ್ತಿದ್ದ. ಯಾಕಪ್ಪ ಹಂಗ್ ಮಾಡ್ತೀಯ ಅಂತ ಕೇಳಿದ್ರೆ, ಒಳಗೆ ಬಂದೆ ಸದ್ಗುರುಗಳು ಕಿಡ್ನಿ ಕದೀತಾರೆ ಅಂತ ನಂಬಿಸ್ಬಿಟ್ಟಿದ್ರು ಅಂತ. ಯಾವಾಗ ಜನರಿಗೆ ನಿಧಾನವಾಗಿ ಅದು ದೂರ ಆಯ್ತೋ, ಎಲ್ಲರೂ ಬರ್ಲಿಕ್ಕೆ ಶುರು ಮಾಡಿದ್ರು, ಸದ್ಗುರು ಆಶ್ರಮಕ್ಕೆ ಹೋದವ್ರನ್ನ ರೇಪ್ ಮಾಡ್ತಾರೆ ಅನ್ಲಾಯ್ತು. ಯಾರ್ಯಾರು ಯೋಗ ಮುಗಿಸ್ಕೊಂಡು ಬಂದು ವಿದೇಶಗಳಿಗೆಲ್ಲ ಹೋಗ್ತಿದ್ರೋ ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ರಂತೆ, ರೇಪ್ ಆಯ್ತು ಅಂತ ಹೇಳ್ಬಿಡ್ರಲ್ಲ, ನೀವು ವಿದೇಶದಲ್ಲಿದ್ದೀರಾ, ನೀವೇನು ವಿಚಾರಣೆಗೆ ಬರಬೇಕು, ನೀವು ಒಬ್ಬರು ಹೇಳಿ ಸಾಕು, ಇವ್ರ ಕತೆ ಮುಗಿಸ್ತೀವಿ ನಾವು ಅಂತ. ಏನ್ ಜನ ರೀ! ಆದರೆ ಎಲ್ಲ ಆರೋಪಗಳಿಂದಲೂ ಸದ್ಗುರು ಮುಕ್ತವಾದ್ರು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸದ್ಗುರು ರೈನ್ ಫಾರೆಸ್ಟ್ ಅನ್ನ ಲೂಟಿ ಮಾಡಿದ್ರು, ಸದ್ಗುರು ಅದು ಮಾಡಿದ್ರು, ಏನೂ ಗೊತ್ತೇ ಆಗಲಿಲ್ಲ. ರವಿಶಂಕರ್ ಗುರೂಜಿ ಅವರು ಜಮೀನನ್ನ ಕಬಳಿಸೋದ್ರಲ್ಲಿ ನಿಸ್ಸೀಮರು ಅಂತ ಹೇಳಿದ್ರು. ಅವ್ರ ಜೊತೆಯಲ್ಲಿರೋರ್ನ ನಾನು ಮಾತನಾಡಿಸಿದ್ರೆ ಹೇಳ್ತಾರೆ, ಸರ್ 1 ಇಂಚು ಜಮೀನು ಬೇರೆಯವ್ರದಿಲ್ಲ ಸರ್, ಇಲ್ಲಿ ಎಲ್ಲ ಮೋಸ, ಎಲ್ಲ ಸುಳ್ಳು ಹೇಳ್ತಾರೆ. ಯಾರು ಮಾಡಿದ್ರು ಈ ಪ್ರಾಪಗೆಂಡಾ? ರವಿಶಂಕರ್ ಗುರೂಜಿ ಬಗ್ಗೆ ಅವ್ರ ಮೇಲಿರುವಂತ ಎಲ್ಲ ಅಪವಾದಗಳು ದೂರವಾಯ್ತು, ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ, ನಾವು ಇಷ್ಟರಲ್ಲೇ ಉಳ್ಕೊಂಡ್ವಿ. ಶಬರಿಮಲೆಗೆ ಒಬ್ಬ ಆಕ್ಟಿವಿಸ್ಟ್ ಬರ್ತಾಳೆ, ನಾನು ಶಬರಿಮಲೆಗೆ ಹೋಗ್ತೀನಿ, ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಇಡೀ ದೇಶದಲ್ಲಿ ಶಬರಿಮಲೆ ಕುರಿತಂತೆ ಒಂದು ಚರ್ಚೆ ಶುರುವಾಗುತ್ತೆ. ಹೊಸ ಪೀಳಿಗೆಯ ತರುಣರು ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಇಲ್ಲ ಅಂತ ಮಾತಾಡುವಂತ ಪರಿಸ್ಥಿತಿ ಬರುತ್ತೆ. ಶಬರಿಮಲೆ ಅರ್ಧ ದಕ್ಷಿಣವನ್ನ ತನ್ನ ತೆಕ್ಕೆಯಲ್ಲಿ ಹಿಡ್ಕೊಂಡಿದೆ. ಇದರ ಮೇಲಿನ ಶ್ರದ್ಧೆಯನ್ನ ತೆಗೆದುಹಾಕ್ಲಿಲ್ಲ ಅಂತಂದ್ರೆ ದಕ್ಷಿಣ ಭಾಗವನ್ನ ಇಸ್ಲಾಮೈಸು ಕ್ರಿಶ್ಚಿಯನೈಸ್ ಮಾಡೋದು ಕಷ್ಟ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಶನಿ ಶಿಂಗಣಾಪುರ ಲಕ್ಷಾಂತರ ಜನ ಭಕ್ತರು ಹೋಗ್ತಾರೆ. ಅದಕ್ಕೆ ನಮಗೊಂದು ಶ್ರದ್ಧೆ ಇದೆ, ಭಯ ಇದೆ. ಶನಿಯನ್ನ ಕಂಡಾಗ, ಶನಿ ಮಹಾತ್ಮನನ್ನ ಕಂಡಾಗ ಅಲ್ಲಿಗೆ ಹೋಗ್ತಾರೆ. ಅದರ ಭಾವನೆಯನ್ನು ಕೆರಳಿಸಬೇಕು ಅಂತ ಭೂಮಾತಾ ಬ್ರಿಗೇಡ್ ಅಂತ ಮಾಡಿಕೊಂಡು ಒಂದು ಹೆಣ್ಣು ಮಗಳು ನಾನು ಶನಿ ಮಂದಿರಕ್ಕೆ ನುಗ್ಗುತ್ತೀನಿ ಅಂತ ತಂದೊಂದು 200-300 ಕಾರ್ಯಕರ್ತರನ್ನ ಕರ್ಕೊಂಡು ನುಗ್ತಾಳೆ. ಯಾಕೆ ಅಂತ ಕೇಳಿದ್ರೆ, ಈ ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ? ಯಾವತ್ತಾದರೂ ಒಂದು ದಿನ ಈ ಭೂಮಾತಾ ಬ್ರಿಗೇಡ್ನವರು ಮಸೀದಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ ಅಂತ ಕೇಳಿದಾರೇನು? ಆದರೆ ನಾವು ಯೋಚನೆ ಮಾಡಲಿಲ್ಲ. ನಮಗೇನನ್ನಿಸ್ತು ಅಂತಂದರೆ, ಕರೆಕ್ಟು, ಇವ್ರು ಕೇಳೋದು ನ್ಯಾಯವಾಗಿದೆ, ಯಾಕೆ ಹೆಣ್ಮಕ್ಳಿಗೆ ಕೊಡಬಾರ್ದು ಅಂತ. ನಾವು ಬಹಳ ಒಳ್ಳೆ ಜನ ಅಲ್ಲ ಹಿಂದೂಗಳು. ನಾವು ನಮ್ಮನ್ನು ಬೇಕಿದ್ರೆ ಕಾಲು ಮುರ್ಕೊಂಡು ಇನ್ನೊಬ್ಬರನ್ನ ಉದ್ಧಾರ ಮಾಡಲಿಕ್ಕೆ ಅಂತ ನಿಂತಿರೋರಲ್ಲ. ನಮ್ಮಗಳ ಮೇಲೆ ಆರೋಪ ಬಂದಾಗ ಡಿಫೆನ್ಸಿವ್ ಮೋಡಿಗೆ ಹೋಗ್ತೀವಿ, ಬೇರೆಯವ್ರ ಮೇಲೆ ಆರೋಪಗಳು ಬಂದಾಗ ನಾವು ನ್ಯೂಟ್ರಲ್ ಆಗಿರ್ತೀವಲ್ಲ. ಇದಕ್ಕಿಂತ ಕೆಟ್ಟ ರೋಗ ಮತ್ತೊಂದಿಲ್ಲ ರೀ. ನೀವು ಎಲ್ಲ ಆಕ್ರಮಣಗಳನ್ನು ಗಮನಿಸಿದ್ರೆ ಆಕ್ರಮಣ ಹೆಂಗಿರುತ್ತೆ ಗೊತ್ತಾ? ಈ ಆಕ್ರಮಣಗಳಲ್ಲಿ 4 ಜನ ಯಾವಾಗಲೂ ಇರ್ತಾರೆ.
ಮುಸ್ಲಿಮರು ಇರ್ತಾರೆ ಜಿಹಾದಿಸ್ಟ್ಗಳು, ಎಲ್ಲ ಮುಸಲ್ಮಾನರು ಅಂತ ಹೇಳೋದಿಲ್ಲ ನಾನು. ಈಗಲೂ ಕೆಲವು ಮುಸಲ್ಮಾನರು ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದವರಿದ್ದಾರೆ. ನಾನು ಅವರಿಗೆ ಧನ್ಯವಾದವನ್ನು ಹೃದಯಾಂತರಾಳದಿಂದ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ಎರಡನೇ ಕಡೆ ಕ್ರಿಶ್ಚಿಯನ್ರು ಇರ್ತಾರೆ, ಇವ್ಯಾಂಜಲಿಸ್ಟ್ಗಳಿರ್ತಾರೆ. ಮೂರನೇದು ಲೆಫ್ಟಿಸ್ಟ್ಗಳಿರ್ತಾರೆ. ನಾಲ್ಕನೇದು ಅವಕಾಶ ಬಂದಾಗ ಲೆಫ್ಟಿಸ್ಟ್ಗಳಾಗುವ, ಅವಕಾಶ ಬಂದಾಗ ಇಸ್ಲಾಮಿಸ್ಟ್ಗಳಾಗುವ, ಅವಕಾಶ ಬಂದಾಗ ಕ್ರಿಶ್ಚಿಯನ್ರಾಗುವಂಥ ಕಾಂಗ್ರೆಸ್ಸಿಗರಿರ್ತಾರೆ. ಭಾಳ ಡೇಂಜರ್ ಇರೋದು. ಈ ನಾಲ್ಕನ್ನು ಬಿಟ್ಟರೆ ಐದನೇದೊಂದು ಗ್ರೇಟ್ ಫೋರ್ಸ್ ಇದೆ. ಅದು ಯಾವುದು ಅಂತಂದರೆ ನಾನು ಮತ್ತು ನೀವೇ. ನಮ್ಮ ಹೆಗಲೇ ಕೊಡೋದು ಇವರಿಗೆ, ಇಡು ಬಂದೂಕು ಚಲಾಯಿಸುವಂತ ಹಿಂದೂಗಳ ಮೇಲೆಯೇ ಆಕ್ರಮಣಕ್ಕೆ ನಮ್ಮನ್ನು ನಾವು ಕೊಟ್ಕೊಳ್ತೀವಲ್ಲ ದುರಂತ ಮಿತ್ರರೇ. ನಾನು ಯಾಕೆ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದೆ ಅಂತಂದರೆ, ಧರ್ಮಸ್ಥಳದಲ್ಲಿ ಆಗಿದ್ದೇನು, ನನಗೆ ಬಹಳ ಜನ ಹೇಳ್ತಾರೆ ಈ ಧರ್ಮಸ್ಥಳ ಏನಾದರೂ ಮೈಸೂರಿನಲ್ಲಿದ್ದಿದ್ರೆ, ಈ ಧರ್ಮಸ್ಥಳ ಏನಾದರೂ ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಡದು ಬಿಸಾಕ್ಬಿಡ್ತಿದ್ರು ಆಕ್ರಮಣಕಾರಿಗಳನ್ನ. ಮಂಗಳೂರು ಮಾತ್ರ ಸೈಲೆಂಟಾಗಿ ಕೂತಿದೆ ಅಂತ ನನಗೆ ಹೇಳ್ತಾರೆ. ಆದರೆ ಮಜಾ ಏನು ಗೊತ್ತಾ, ಮಂಗಳೂರು ಆಗಿದ್ದಕ್ಕೆ ಇವರಿಗೆ 12 ವರ್ಷ ಫೈಟ್ ಮಾಡಬೇಕಾಗಿ ಬಂತು. ಯಾಕೆಂದ್ರೆ ಹಿಂದುತ್ವದ ಬುಡ ಗಟ್ಟಿಯಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಬಹಳ ಗಟ್ಟಿಯಾಗಿ ಉಳ್ಕೊಳ್ತು. ಬಹಳ ಜನ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟಪಡ್ತಾರೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ.